ವೀಕ್ಷಕರೇ, TV5 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ವಾರ ಬಂದೇ ಬಿಡ್ತು, ಗುರುವಾರ ಬಂದೇ ಬಿಡ್ತು. ಸ್ಯಾಂಡಲ್ವುಡ್ ನಲ್ಲಿ ಗುರುವಾರ ಅಂದ್ರೆ ಅಪ್ಪು ವಾರ. ಯಾಕಂತಂದ್ರೆ ನಿನ್ನಿಂದಲೇ ಪವರ್ ಅಂಜನಿ ಪುತ್ರ ಸಿನಿಮಾ ಆದ್ಮೇಲೆ ಗುರುವಾರ ರಿಲೀಸ್ ಆಗ್ತಿರುವಂತಹ ಸಿನಿಮಾ ನಟ ಸಾರ್ವಭೌಮ. ಆಲ್ರೆಡಿ ಟೀಸರ್ ಟ್ರೇಲರ್ ನೋಡಿ ಸಿನಿಮಾ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಇನ್ನು 2 ದಿನ ವೇಟ್ ಮಾಡಿ ನಟ ಸಾರ್ವಭೌಮನಾಗಿ ಪವರ್ ಸ್ಟಾರ್ ತೆರೆ ಮೇಲೆ ರಾರಾಜಿಸ್ತಾರೆ. ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಬ್ರು ಗೆಸ್ಟ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪವರ್ಫುಲ್ ನಟ ಸಾರ್ವಭೌಮ. ಎಸ್, ಪವರ್ಫುಲ್ ನಟ ಸಾರ್ವಭೌಮ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪವರ್ಫುಲ್ ಸ್ಟಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನನ್ನ ಜೊತೆ ಸ್ಟಾರ್ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಗುರುವಾರ ಅಂದರೆ ಅಪ್ಪು ವಾರ ಅಂತ. ಯಾಕಂದರೆ ಈಗ ಆಲ್ರೆಡಿ ನಿಮ್ಮ ಸಿನಿಮಾಗಳು ಗುರುವಾರ 3 ಸಿನಿಮಾ ರಿಲೀಸ್ ಆಗಿದೆ. ಯೂಶಲಿ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಅಂದರೆ ಶುಕ್ರವಾರ ರಿಲೀಸ್ ಆಗುತ್ತೆ. ಬಟ್ ಗುರುವಾರ ಸಿನಿಮಾ ರಿಲೀಸ್ ಆಗೋ ಟ್ರೆಂಡ್ ಶುರುವಾಗಿದೆ ಅಪ್ಪು ಸರ್ ಸಿನಿಮಾ ಮೂಲಕ. ಈ ಸಿನಿಮಾ ಕೂಡ ಗುರುವಾರ ರಿಲೀಸ್ ಆಗ್ತಿದೆ. ಏನಾದರೂ ಕನೆಕ್ಷನ್ ಗುರುವಾರಕ್ಕೂ ಅಪ್ಪು ಸಿನಿಮಾಗೂ? ಅದೇನೋ ಗೊತ್ತಿಲ್ಲಪ್ಪ, ಬಹುಶಃ ಅಮ್ಮ ಪ್ರೊಡ್ಯೂಸ್ ಮಾಡಿದಾಗ ಅವಾಗೇನೋ ಗುರುವಾರ ಅಂತ ರಾಯರ ದಿನ ಅಂತ ಹೇಳಿ ಅದನ್ನು ಶುರು ಮಾಡಿದ್ರು. ಸೊ ಹಾಗಾಗಿ ಸುಮಾರು ಸಿನಿಮಾಗಳು ಅದಾದ ನಂತರ ಐ ಥಿಂಕ್ ಥರ್ಸ್ಡೇ ರಿಲೀಸ್ ಮಾಡೋದು ಶುರು ಮಾಡೋದು ಅನ್ಕೊಳ್ಳುತ್ತೆ, ಗುರುವಾರ. ಸೊ ರಾಜಕುಮಾರ ನಂತರ ನಟ ಸಾರ್ವಭೌಮ, 2ನೇ ಪವರ್ಫುಲ್ ಟೈಟಲ್. ಅಣ್ಣ ಅವ್ರಿಗೆ ಕರಿತಾ ಇದ್ದೀವಿ, ಮರೆದ್ಬಿಟ್ರಮ್ಮ ಅಂಜನಿ ಪುತ್ರ ಅಲ್ಲ, ಅಣ್ಣ ಅವ್ರಿಗೆ ಕರಿತಾ ಇದ್ದು ರಾಜಕುಮಾರ, ಅದಾದ್ಮೇಲೆ ನಟ ಸಾರ್ವಭೌಮ. ಸೊ ಡೈರೆಕ್ಟರ್ಸು ಇಂಥ ಟೈಟಲ್ನ ಇಟ್ಕೊಂಡು ನಿಮ್ಮ ಹತ್ರ ಬಂದಾಗ ಫಸ್ಟ್ ಏನು ಅನ್ಕೋತೀರಾ? ಇಂಥದ್ದೊಂದು ಟೈಟಲು ನಾನು ಹೆಂಗೆ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಅಂತ ಒಂದು ಯೋಚನೆ ಬರುತ್ತಾ? ಹೆಂಗೆ? ಇಲ್ಲ, ತುಂಬ ಭಯ ಆಯಿತು ನನಗೆ. ಒಂದು ಸ್ವಲ್ಪ ರಾಜ್ಕುಮಾರ ಇಟ್ಟಾಗಲೂ ಭಯನೇ, ನಟ ಸಾರ್ವಭೌಮ ಇಟ್ಟಾಗಲೂ ಭಯನೇ. ಬಟ್ ಅಫ್ಕೋರ್ಸ್ ವೆಂಕಟೇಶ್ ಅಣ್ಣ ಮತ್ತು ನಮ್ಮ ಪವನ್ ಒಡಿಯಾರ್ ಎಲ್ಲರೂ ಬಂದು, ಇಲ್ಲ ಸರ್ ಚೆನ್ನಾಗಿರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ವೆಂಕಟೇಶ್ ಅಣ್ಣರು ಬಂದು, ಇಲ್ಲ ಇದು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನೋಡಿ ನಾನೊಂದು 2-3 ದಿನ ಟೈಮ್ ತೊಗೊಂಡೆ. ಮನೇಲೆಲ್ಲರನ್ನೂ ಕೇಳಿದೆ, ಕೆಲವ್ರು ಸ್ನೇಹಿತರನ್ನೂ ಕೇಳಿದೆ, ಎಲ್ಲರೂ ಇಷ್ಟಪಟ್ಟರು. ಐ ಸೆಡ್ ಯಾಕೆ ಬೇಡ, ನಾನು ಯಾಕೆ ಒಬ್ಬ ಅಷ್ಟು ಹೆದರ್ಕೊಂಡು ಬೇಡ ಅನ್ಬೇಕು ಅಂತ. ಓಕೆ ಅಣ್ಣ, ನಿಮ್ಮ ಇಷ್ಟ ಅಂತ ಹೇಳಿ ನಾವೆಲ್ಲರೂ ಇಷ್ಟಪಟ್ಟು ಆಮೇಲೆ ವೆಂಕಟೇಶ್ ಅಣ್ಣ ಇಟ್ಟಿದ್ದು ಟೈಟಲ್. ಸರ್ ಹೇಳಿ, ಕತೆಗೂ ಟೈಟಲ್ಗೂ ಹೇಗೆ ಹೊಂದಾಣಿಕೆ ಆಗುತ್ತೆ? ನಿಮಗೆ ಕೇಳಿದ ತಕ್ಷಣ ಏನು ಅನಿಸ್ತು? ಓಕೆ ಫೈನ್, ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ? ಹೇಗೆ ಈ ಕತೆ ಮಾಡ್ಕೊಂಡ್ಮೇಲೆ ಯೂಶ್ವಲಾಗಿ ಟೈಟಲ್ದು ಒಂದು ಚಾಲೆಂಜಿಂಗೇ ಇರುತ್ತೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಹೀರೋಗೆ 3 ಜನಕ್ಕೂ ಯಾವ ಥರ ಟೈಟ್ಲ್ ಇಡಬೇಕು ಏನು ಅನ್ನೋದು ಪ್ರತಿ ಅಟೆಂಪ್ಟಲ್ಲೂ ಈ ಥರದ್ದೊಂದು ಚಾಲೆಂಜಿಂಗೇ ನಮಗೆ. ಈ ಚಿತ್ರ ಮಾಡುವಾಗ ಈ ಸುಮಾರು ಟೈಟ್ಲ್ಗಳು ಬರೆದು ನಮಗೆ ಸಮಾಧಾನ ಆಗ್ತಾ ಇರಲಿಲ್ಲ, ಎಲ್ಲೋ ಜೆಲ್ ಆಗ್ತಾಯಿಲ್ಲ, ಇದು ಏನು ಮಾಡೋದು ಅಂದಾಗ ದೆನ್ ನಟ ಸಾರ್ವಭೌಮ ಅನ್ನೋದು ಫ್ಲ್ಯಾಶ್ ಆದಾಗ, ಸೊ ನಟ ಸಾರ್ವಭೌಮ ಅನ್ನೋದು ಈ ಕ್ಯಾರೆಕ್ಟರೈಸೇಷನಲ್ಲಿ ಆ ಥರ ಇರೋದ್ರಿಂದ ಸೊ ಸೂಟ್ ಆಗುತ್ತೆ ಅನ್ನೋದನ್ನು ನಾನು ಮತ್ತು ಡೈರೆಕ್ಟ್ರು ಇಬ್ಬರು ಕೂತು ಮಾತಾಡಿ ಅದನ್ನು ಅಪ್ಪುಗೆ ಹೇಳಿದಾಗ, ಅಣ್ಣ ಇದು ಹೆಂಗಣ್ಣ, ಅಪ್ಪಾಜಿ ಟೈಟ್ಲು 100% ಅಪ್ಪಾಜಿ ಟೈಟ್ಲು, 2ನೇ ಮಾತೇ ಇಲ್ಲ. ಆ ಟೈಟ್ಲ್ ಬರಬೇಕು ಅಂದರೆ ಸುಮ್ಮನೆ ಬಂದಿಲ್ಲ ಅಪ್ಪಾಜಿಗೆ. ಸೊ ಆ ಟೈಟ್ಲು ಅವ್ರು ಎಷ್ಟು ಶ್ರಮ ಇದ್ದರೆ ಆ ಟೈಟ್ಲನ್ನ ಪಡೆಯೋಕ್ಕೆ ಸಾಧ್ಯ ಇದೆ. ಸೊ ಆ ಟೈಟ್ಲನ್ನ ನಾವು ಇಡ್ತಾಯಿದ್ದೀವಿ ಅಂದರೆ ಅಷ್ಟೇ ಭಯ ಬಿದ್ವಿ, ಅಷ್ಟೇ ಜವಾಬ್ದಾರಿನೂ ಅಂದ್ಕೊಂಡ್ವಿ. ಸೊ ಆ ಜವಾಬ್ದಾರಿನ ನೆರವೇರಿಸಿದ್ದೀವಿ ಅಂತ ನಮಗೆ ನಂಬಿಕೆ ಇದೆ. ಆ ಕತೆ ಖಂಡಿತವಾಗ್ಲೂ ಆ ಕತೆಗೆ ಪೂರಕವಾಗಿ ಜನ ನೋಡಿದಾಗ, ಸಿನಿಮಾ ನೋಡಿದಾಗ, ಇಲ್ಲ ಕರೆಕ್ಟ್ ಟೈಟ್ಲ್ ಇಟ್ಟಿದ್ದಾರೆ ಇವರು ಅನ್ನೋ ಒಂದು ಭಾವನೆ ಅವ್ರಿಗೆ ಡೆಫಿನೆಟಾಗಿ ಮೂಡಿ ಬರುತ್ತೆ, 2ನೇ ಮಾತಿಲ್ಲ. ಸರ್, ಸುಮಾರು 4ರಿಂದ 5 ವರ್ಷ ಈ ಕತೆ ನಿಮ್ಮ ಸುತ್ತಾನೆ ಸುತ್ತಾ ಇತ್ತು, ಮಾಡಬೇಕಾ ಹೇಗೆ ಅಂತ. ಯಾಕೆ ಇಷ್ಟು ಟೈಮು? ಏನಾದರೂ ಚೇಂಜಸ್ ಬೇಕಿತ್ತು ಅಂತನಾ? ಸ್ಕ್ರಿಪ್ಟಲ್ಲಿ ಇಂಪ್ರೂವೈಸ್ ಬೇಕಿತ್ತು ಅಂತನಾ? ಹೇಗೆ? ಇಲ್ಲ, ಇದು ಸುಮಾರು ದಿನದಿಂದ ಈ ಸಿನಿಮಾ ಕತೆ ಓಡ್ತಾ ಇತ್ತು. ಜನಾರ್ದನ್ ಮಹರ್ಷಿ ಅಂತ ಹೇಳಿ ಒಬ್ಬರು, ನಮ್ಮ ಆಕಾಶ್ ಅರಸು, ಆಮೇಲೆ ಸುಮಾರು ಕನ್ನಡ ಸಿನಿಮಾಗಳು ಮಾಡಿದಂಥ ರೈಟ್ರು, ಅವ್ರು ಬಂದು ಎಳೆದರು. ಅದನ್ನಾದಮೇಲೆ ಸಾಕಷ್ಟು ಡೈರೆಕ್ಟ್ರ್ಗಳಿಗೂ ಕೂಡ ಈ ಕತೆ ಕೇಳಿದರು. ಏನೋ ಸ್ಕ್ರಿಪ್ಟಲ್ಲಿ ಸರಿ ಕೂರ್ತಿರ್ಲಿಲ್ಲ. ಅದಾದಮೇಲೆ ವೆಂಕಟೇಶಣ್ಣವ್ರು ಕೂಡ ಮಧ್ಯದಲ್ಲಿ ಕತೆ ಕೇಳಿದರು. ಸೊ ಹೆಂಗೋ ಅದು ಹಂಗೆ ಕೂಡ ಬಂತು. ಪವನ್ ಒಡಿಯಾರ್ ಬಂದು ಅವರು ಕೇಳಿದರು, ಏನಾದರೂ ಒಂದು ವರ್ಷನ್ ಬೇಕಲ್ಲ, ಸಿಗ್ತಾ ಇಲ್ಲ ಅಂತ ಎಲ್ಲರ ನಡುವೆನೂ ಓಡಾಡ್ತಿದೆ ಸಿನಿಮಾ. ಮೇ ಬಿ ಮೌರ್ಯ ಅಜಯ್ ಆದಮೇಲೆ ಲಾಂಗ್ ಗ್ಯಾಪ್ ನಂತರ ನೀವಿಬ್ಬರು ಮತ್ತೆ ಒಂದಾಗಿರುವಂಥ ಕಾಂಬಿನೇಷನ್. ಈ ಕಾಂಬಿನೇಷನ್ ಮೇಲೂ ಎಕ್ಸ್ಪೆಕ್ಟೇಷನ್ ಇದೆ. ಯಾಕೆ ಇಷ್ಟು ಗ್ಯಾಪು? ಒಳ್ಳೆ ಕತೆ ಸಿಗಲಿಲ್ಲ ಅಂತನಾ? ಒಳ್ಳೆ ಕತೆ ಸಿಗಲಿಲ್ಲ, ಅಟೆಂಪ್ಟ್ ಮಾಡ್ತಾಯಿದ್ವಿ ಮಧ್ಯ ಸುಮಾರು. ನಾನು ಅಪ್ಪು ಕತೆ ಹೇಳಿಸ್ತಾ ಇದ್ದೆ, ಕತೆ ಇಷ್ಟ ಆಗೋದು, ಮತ್ತು ಅದನ್ನು ವರ್ಕ್ ಮಾಡ್ತಾ ಹೋಗ್ತಾ ಎಲ್ಲೋ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಕತೆ ಚೆನ್ನಾಗಿಲ್ಲ ಅಂದಾಗ ಯಾಕೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಾನು ಆಮೇಲೆ ಕತೆಗೆ ಅಟೆಂಪ್ಟ್ ಮಾಡ್ತಾಯಿದ್ವಿ. ಸೊ ಆ ಥರ ಗ್ಯಾಪ್ ಆಯಿತು. ಆಮೇಲೆ ನಾನು ಆಚೆ
ಬೇರೆ ಭಾಷೆ ಚಿತ್ರಗಳನ್ನ ಮಾಡ್ತಾಯಿದ್ದೆ. ಸೊ ಆ ಕಡೆ ಬ್ಯುಸಿಯಾಗಿದ್ದೆ. ಸೊ ಆಮೇಲೆ ಈ ಕತೆ ಬಂದಾಗ ನನಗೆ ಇಷ್ಟ ಆಗಿದ್ದು ಎರಡು ಇದರಲ್ಲಿ ಏನು ಅಂದರೆ, ಒಂದು ಹೀರೋ ಕ್ಯಾರೆಕ್ಟ್ರೇಷನ್. ಅಪ್ಪು ಕ್ಯಾರೆಕ್ಟ್ರೇಷನ್ ಏನಿದೆ 100% ಅವರು ಹಿಂದೆ ಮಾಡಿಲ್ಲ ಆ ಕ್ಯಾರೆಕ್ಟ್ರೇಷನ್ನ. ಕನ್ನಡ ಚಿತ್ರರಂಗದಲ್ಲೂ ಯಾವ ಹೀರೋಗಳು ಈ ಕ್ಯಾರೆಕ್ಟ್ರೇಷನ್ ಟಚ್ ಮಾಡಿಲ್ಲ. ಸೊ ಅದೊಂದು ಹೊಸತನ ಇರುತ್ತೆ. ಎರಡನೇದು ಒಂದು ಸ್ಪಿರಿಟ್, ಒಂದು ಆತ್ಮ ಅನ್ನೋದು ಒಂದು ಈ ಕಥೆಯಲ್ಲಿ ಅಂಡರ್ ಕರೆಂಟ್ ಗೊತ್ತಿಲ್ಲದೆ ಆ ಕಥೆಯಲ್ಲಿ ಸೇರಿಕೊಂಡಿರುವಂಥದ್ದು. ಸೊ ನಾವೇನೋ ಒಂದು ಸಪ್ರೇಟಾಗಿ ಒಂದು ಆತ್ಮ ಇಡಬೇಕು, ಈ ಆತ್ಮ ಇಟ್ಬಿಟ್ಟು ಕತೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಸೊ ಅದರಲ್ಲಿ ಸೇರಿಕೊಂಡಿದ್ದರಿಂದ ಅದನ್ನೇ ನಾವು ಇವೆರಡೇ ನನಗೆ ಒಳ್ಳೆ 100% ಒಂದು ನಂಬಿಕೆಯಾದಂಥ ಒಂದು 2 ಪಾಯಿಂಟ್ಸು. ಅದನ್ನು ಇಟ್ಕೊಂಡೇ ನಾವು ಸುಮಾರು ಒಂದೊಂದು ವರ್ಷದ ಮೇಲಾಯಿತು ಅಷ್ಟು ವರ್ಕ್ ಮಾಡಿ ಅದಕ್ಕೊಂದು ರೂಪ ಬಂತು, ನಂಬಿಕೆನೂ ಬಂತು, ನಮಗೆ ಅಟೆಂಡ್ ಮಾಡೋಣ ಅನ್ನಿಸ್ತು. ಅದೇ ನಟ ಸಾರ್ವಭೌಮ. ಸರ್ ಆ್ಯಕ್ಚುಲಿ ಹಾರರ್ ಅಂದರೆ 2 ಥರ ಹೆದರಿಸ್ಬೋದು. ಒಂದು ವಿಜುವಲಿಂದ, ಇನ್ನೊಂದು ಈ ಸೌಂಡ್ ಎಫೆಕ್ಟಿಂದ ಹೆದರಿಸ್ತಾರೆ. ಈ ಸಿನಿಮಾದಲ್ಲಿ ಯಾವ ಥರ ಹೆದರಿಸ್ತೀರಾ ಜನನ? ಅದು 7ನೇ ತಾರೀಕು ಬಂದಮೇಲೆ ನೀವೇ ನೋಡಿ. ಸೌಂಡ್ ಎಫೆಕ್ಟಾ ವಿಜುವಲ್ ಅಂತ? ಎರಡೂ ಇರುತ್ತೆ. ಹೌದಾ? ಎರಡೂ ಇರುತ್ತೆ. ಓಕೆ ಸರ್, ಯೂಶಲಿ ಪ್ರೊಡ್ಯೂಸರ್ ಅಂತಂದರೆ ಸಿನಿಮಾಗೆ ಎಸ್ಪೆಷಲಿ ರಾಕ್ಲೈನ್ ಸರ್ ಹೇಗೆ ಇನ್ವಾಲ್ವ್ ಆಗ್ತಾರೆ ಅಂದರೆ, ಯೂಶಲಿ ಪ್ರೊಡ್ಯೂಸರ್ ನೋಡಪ್ಪ ನಾನು ಬಂಡವಾಳ ಹಾಕ್ತೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿ ರೆಡಿ ಮಾಡಿ ಕೊಟ್ಬಿಡಿ ಅಂತನೋ, ಅಥವಾ ಅವಾಗ ಸೆಟ್ಗೆ ಹೋಗೋದಾ, ಅಥವಾ ಸ್ಕ್ರಿಪ್ಟಿಂದ ಆರ್ಟಿಸ್ಟ್ ಫೈನಲ್ ತನಕನೂ ನೀವು ಇನ್ವಾಲ್ವ್ ಆಗ್ತೀರಾ ಹೇಗೆ ಸಿನಿಮಾದಲ್ಲಿ? ನಾನು ಸಿನಿಮಾ ಮಾಡಿದ್ರೆ ಸ್ಕ್ರಿಪ್ಟಿಂದ ಸಿನಿಮಾ ಥಿಯೇಟ್ರಿಗೆ ರಿಲೀಸ್ ಆಗೋವರೆಗೂ ನನ್ನ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಇಲ್ಲಾಂದರೆ ನಾನು ಸಿನಿಮಾನೇ ಮಾಡಲ್ಲ. ಅಂಥ ಒಂದು ಪರಿಸ್ಥಿತಿ ಬಂದರೆ ನಾನು ಸಿನಿಮಾ ಮಾಡೋದು ಬಿಟ್ಬಿಡ್ತೀನಿ. ಇಲ್ಲ ಅಂದರೆ ಈ ದುಡ್ಡಿದೆ ತಗೊಂಡೋಗಪ್ಪ ನೀವು ಮಾಡ್ಕೊಂಬನ್ನಿ ಅಂತ ನಾನು ಮಾತ್ರ ಹೇಳೋ ಪ್ರೊಡ್ಯೂಸರ್ ಅಲ್ಲ. ಯಾವುದೇ ಕಾರಣಕ್ಕೂ ನನ್ನ ಇನ್ವಾಲ್ವ್ಮೆಂಟು ಎಲ್ಲ ಸ್ಟೇಜಸ್ಸಲ್ಲೂ ಇರುತ್ತೆ. ನಾನು ಅದನ್ನು ಕಥೆಯ ಸಂದರ್ಭದಲ್ಲಿ, ಪ್ರೋಗ್ರಾಮ್ ಮಾಡೋವಂಥ ಸಂದರ್ಭದಲ್ಲಿ, ಶೆಡ್ಯೂಲ್ ಮಾಡೋ ಸಂದರ್ಭದಲ್ಲಿ ಅಂತೂ 100% ನಾನು ಅದನ್ನು ರೆಡಿ ಮಾಡಿಸ್ಬಿಟ್ಟು ತೊಗೊಂಡೋಗಿ ಮಾಡ್ಕೊಂಬನ್ನಿ ಅಂತ ಕೊಟ್ಬಿಟ್ಟು ಅವ್ರು ಶೂಟಿಂಗ್ ಎಲ್ಲ ಮಾಡೋವಾಗ ನಾನು ಕೂತ್ಕೊಂಡು ಆಫೀಸಲ್ಲಿ ಮಾನಿಟರ್ ಮಾಡ್ತಾಯಿರ್ತೀನಿ. ಈ ಕ್ಯಾಮ್ರಾ ಫೋಟೋಗ್ರಫಿ ಎಲ್ಲ ನಿಮಗಿಷ್ಟ, ಅಂಥದ್ದೇ ಕ್ಯಾರೆಕ್ಟರ್ ಸಿಕ್ಕಿದ್ದು ಖುಷಿ ಆಯಿತಾ? ಯಾವಾಗಾದರೂ ನಿಮ್ಮ ರಿಯಲ್ ಲೈಫ್ ಪ್ಯಾಷನ್ನ ತೆರೆ ಮೇಲೆ ತೋರಿಸ್ಬೇಕು ಅಂತ ಐಡಿಯಾ ಇದ್ದು ಇದು ಕನಸು ನನಸಾಯ್ತು? ಇಲ್ಲ, ಅಂದರೆ ಏನಂದರೆ ಆ್ಯಸ್ ಅ ಕ್ಯಾರೆಕ್ಟರ್ ಇಟ್ಸ್ ಫೋಟೋ ಜರ್ನಲಿಸ್ಟ್ ಅಷ್ಟೇ. ಈಸ್ ಅ ಜರ್ನಲಿಸ್ಟ್ ಬೇಸಿಕಲಿ, ಬಟ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್. ಸೊ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗಿರೋದ್ರಿಂದ ಕ್ಯಾಮ್ರಾ ಇಟ್ ಇಸ್ ಜಸ್ಟ್ ಅನ್ ಎಲಿಮೆಂಟ್ ಅಲಾಂಗ್ ವಿತ್ ಹಿಮ್. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಫೋಟೋಗ್ರಫಿ ಮೇಲೆ ತುಂಬ ಕ್ರೇಜ್ ಇತ್ತು. ಬಟ್ ಒಂದು 20 ವರ್ಷದಿಂದ ಆ ಟೈಮ್ ಬಿಟ್ಬಿಟ್ಟಿದ್ದೆ. ಇಲ್ಲೂ ಕ್ಯಾಮ್ರಾ ಇದೆ ಜೊತೆಗೆ, ಬಟ್ ಅಷ್ಟಾಗಿ ಹೋಗಿ ಫೋಟೋಗ್ರಫಿ ಮಾಡಲ್ಲ. ಬಟ್ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಈಗಲೂ ತುಂಬ ಇಂಟ್ರೆಸ್ಟ್. ಹಾರರ್ ಸಿನಿಮಾ ಫಸ್ಟ್ ಟೈಮು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಈ ಹಿಂದೆ ಆ ಶಿವಣ್ಣಂದು ಹಳೆ ಸಂಯುಕ್ತ ಹಾರರ್ ಸಿನಿಮಾ, ಶಿವಲಿಂಗ, ಇದೆಲ್ಲ ಅವ್ರದ್ದು ಸಿನಿಮಾಗಳು ನೋಡಿದ್ರಾ? ಹೆಂಗೆ? ಅಫ್ಕೋರ್ಸ್ ಎಲ್ಲ ಸಿನಿಮಾಗಳು ನೋಡಿದ್ದೀನಿ. ಇತ್ತೀಚೆಗೆ ಬಂದಂಥ ನಮ್ಮ ಕನ್ನಡ ಸಿನಿಮಾಗಳ ಶಿವಲಿಂಗು ಇರ್ಬೋದು, ಅದಕ್ಕೆ ಮುಂಚೆ ಬಂದಂಥ ನಮ್ಮ ಆಪ್ತ ಮಿತ್ರ ಇರ್ಬೋದು, ಆಪ್ತ ರಕ್ಷಕ ಇರ್ಬೋದು, ಶಿವಲಿಂಗು, 6-5 ಆ ಥರ ಸಿನಿಮಾಗಳಲ್ಲಿ ನೋಡಿ. ನನಗೆ ಜನರಲಿ ಹಾರರ್ ಫಿಲ್ಮ್ಸ್ ನೋಡೋದು ಇಷ್ಟ. ಇದನ್ನು ಬಟ್ ಹಾರರ್ ಅನ್ನೋದಕ್ಕಿಂತನೂ ಇಟ್ ಈಸ್ ಅನ್ ಎಲಿಮೆಂಟ್ ಇನ್ ದ ಫಿಲ್ಮ್ ಅಷ್ಟೇ. ಇಟ್ಸ್ ಗಾಟ್ ಎವ್ರಿಥಿಂಗ್. ನಿಮಗೆಲ್ಲ ಸಿಗೋವಂಥ ಸಿನಿಮಾ ಇದು. ಇನ್ನೊಂದೇನಂತಂದ್ರೆ ನಿಮ್ಮಷ್ಟೇ ಸ್ಟೈಲಿಶ್ ಆಗಿ ಸಿನಿಮಾದಲ್ಲಿ ಕಾಣಿಸೋದು ಬಿ ಸರೋಜಾದೇವಿ ಅಮ್ಮ. ಟ್ರೇಲರಲ್ಲಿ ಹಿಂಗೆ ಬಂದು ಹೋಗ್ತಾರೆ ಒಂದು ಛಲಕಲ್ಲಿ, ಮೇಕಪ್ ಸ್ಟೈಲಿಶ್, ಹೇರ್ ಸ್ಟೈಲ್ ಆಗಿ. ಅವರೊಂದು ಸ್ಪೆಷಲ್ ಗೆಸ್ಟ್ ಅಪಿರಿಯನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ನನಗೂ ಅವ್ರ ಜೊತೆ ಎಷ್ಟೋ ವರ್ಷದ ನಂತರ ಕಾಣಿಸ್ಕೊಂಡಿದ್ದು ತುಂಬ ಸಂತೋಷ ಆಯಿತು. ಬಹುಶಃ ಯಾರಿವನು ಆದಮೇಲೆ ಅನ್ಸುತ್ತೆ. ಹೌದು. ನಮಗೂ ಅವ್ರಿಗೂ ಸಂಪರ್ಕ ಯಾವಾಗಲೂ ಇರುತ್ತೆ. ಯಾಕಂದ್ರೆ ನಮ್ಮ ಕುಟುಂಬಕ್ಕೆ ಅವ್ರು ತುಂಬ ಬೇಕಾದವರು. ಆದರೆ ಮತ್ತೆ ಅವರು ಇದಕ್ಕೆ ಮಾಡೋಕ್ಕೆ ಅಂತ ಒಪ್ಕೊಂಡಿದ್ದು. ರಾಜಲ್ಲಿ ಒಂದು ಹಾಡಲ್ಲಿ ಬಂದು ಹೋಗ್ತಾರೆ. ಆದರೆ ಇದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟ್ರಾಗಿ ಒಂದು ಚಿಕ್ಕ ಸೀನಿಗೆ ಬಂದು ಹೋಗೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಡಿ ಇಮಾನ್ ಅವರ ಮ್ಯೂಸಿಕ್ಕು ಫಸ್ಟ್ ಟೈಮು ಪುನೀತ್ ಸರ್ ಸಿನಿಮಾದಲ್ಲಿ ಈ ಥರದ್ದು ಒಂದು ಎಣ್ಣೆ ಸಾಂಗ್ ಅನ್ಸುತ್ತೆ. ಯೋಗರಾಜ್ ಭಟ್, ವಿಜಯ ಪ್ರಕಾಶ್ ಅವ್ರ ಕಾಂಬಿನೇಷನಲ್ಲಿ ಬಂದಿರೋ ಎಲ್ಲ ಎಣ್ಣೆ ಸಾಂಗ್ಗಳು ಹಿಟ್ ಆಗಿರೋವಂಥದ್ದೇ. ಸೊ ಇದು ಆ ಲಿಸ್ಟಿಗೆ ಸೇರಿಕೊಂಡಿದೆ. ಫಸ್ಟ್ ಟೈಮ್ ಆ ಎಣ್ಣೆ ಸಾಂಗ್ ನಿಮ್ಮ ಸಿನಿಮಾದಲ್ಲಿ ಬಂದಿರೋ? ಇಲ್ಲ, ಅಂದರೆ ಜಾಕಿಲಿ ಬ್ರೀಫಾಗಿ ಒಂದು ಹಾಡಿತ್ತು, ಯಕ್ಕ ರಾಜ ರಾಣಿ. ಸೊ ಬಟ್ ಇದು ಏನಂದರೆ ಇಟ್ಸ್ ಅ ಪೆಪಿ ನಂಬರ್. ಅದು ತುಂಬ ಡ್ಯಾನ್ಸ್ ಇರೋವಂಥ ಸಾಂಗ್ ಇದು. ಆ್ಯಂಡ್ ಲಿರಿಕಲ್ಲಿ ಎಲ್ಲ ಥರನೂ ಬರುತ್ತೆ. ಕುಡಿಬೇಡಿ ಅಂತ ಅಲ್ಲ, ಕಮ್ಮಿ ಕುಡೀರಿ, 7 ಆಯಿತು ಬಾಟ್ಲ್ ಓಪನ್ ಮಾಡಿ, ಭಟ್ರು ಬರೆಯೋ ಬರವಣಿಗೆ ಸ್ಟೈಲೇ ಇರುತ್ತೆ ಅದರಲ್ಲಿ. ಟ್ಯೂನ್ ಕೂಡ ಅದೇ ರೀತಿ ಅಷ್ಟೇ ಅದ್ಭುತವಾಗಿ ಇಮಾನ್ ಅವ್ರು ಮಾಡಿದ್ರು. ಕೊರಿಯೋಗ್ರಫಿ ಈಸ್ ಆಲ್ಸೋ ವೆರಿ ಗುಡ್. ಹೋಪ್ಫುಲಿ ಪೀಪಲ್, ಜನ, ನಾವು ಅಲ್ಟಿಮೇಟ್ಲಿ ಯಾರಿಗೆ ಕೊನೆಯದಾಗಿ ಮಾಡಿದ್ದೀವಿ ಅಂದರೆ ಜನಕ್ಕೋಸ್ಕರ. ಅವರು ನೀವೆಲ್ಲ ನೋಡಿ ಇಷ್ಟಪಟ್ಬಿಟ್ರೆ ನಮಗದೇ ಸಂತೋಷ. ಸಿನಿಮಾದಲ್ಲಿ ಯಾರೋ ನೀನು ಸಾಂಗ್ ಕೂಡ ಒಂದು ಮೆಲೋಡಿ ಟ್ರ್ಯಾಕ್, ನಿಮ್ಮ ರಚಿತಾರಾಮ್ ಕಾಂಬಿನೇಷನ್ ಅನ್ಸುತ್ತೆ ಆ ಸಾಂಗು. ಅದು ಕೂಡ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಅದ್ರ ಬಗ್ಗೆನೇ ಹೇಳ್ತಾ ಇದ್ರು ಅವರಿಗೆ.
ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಚಿಕ್ಕಮಗಳೂರು ಕುದುರೆಮುಖ ಅಂತೇಳಿ ಆ ಸಾಂಗ್ ಅಲ್ಲೇ ಶೂಟ್ ಮಾಡಿದ್ದು. ಇಟ್ ಇಸ್ ಕಮ್ ಔಟ್ ರಿಯಲಿ ಗುಡ್. ಪಿಕ್ಚರೇಷನ್ ಆಗ್ಬೋದು, ಈವನ್ ಕೊರಿಯೋಗ್ರಫಿ ನಮ್ಮ ಭೂಷಣ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಪವರ್ಫುಲ್ ನಟ ಸಾರ್ವಭೌಮ ಕಾರ್ಯಕ್ರಮದಲ್ಲಿ ರಾಕ್ ಲೈನ್ ಸರ್, ಅಪ್ಪು ಸರ್ ಇಬ್ರು ಇದ್ದಾರೆ. ಅವರಿಬ್ರನ್ನ ಇನ್ನಷ್ಟು ವಿಷಯಗಳನ್ನ ಮಾತಾಡ್ಸೋಣ. ಸರ್, ಡಾನ್ಸು ಫೈಟು ಎರಡೂ ಇರಲೇಬೇಕು. ಅಪ್ಪು ಸರ್ ಡಾನ್ಸ್ ಅಂದಮೇಲೆ ಬಳ್ಳಾರಿಯ ಜಿಂದಾಲ್ ಏರ್ಪೋರ್ಟ್ ರೋಡಲ್ಲಿ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ದೀರಾ ಅಂತ ಹೆಂಗಿತ್ತು ಸರ್? ಈ ಪೀಟರ್ ಹೆನ್ ಅವ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸು? ಅದೊಂದು ಸ್ಟೋರಿಗೆ ಬೇಕಾದಂಥ ಫೈಟು, ಲೊಕೇಶನ್ ವೈಸ್ ಇರ್ಬೋದು, ನಮಗೆ ಆ್ಯಕ್ಷನ್ ರಿಕ್ವೈರ್ಮೆಂಟ್ ಇರ್ಬೋದು, ಎಲ್ಲ ಅದ್ರ ಪ್ರಕಾರ ಏನೇನು ಬೇಕು ಎಲ್ಲ ಸಿಕ್ತು. ಆ್ಯಂಡ್ ಪೀಟರ್ ಹೆನ್ಸ್ ಕೂಡ ಅಷ್ಟೇ, ಸಿನಿಮಾಗೆ ಏನು ಬೇಕು ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲಿ ನೋಡ್ತಿದ್ವಿ ಅಂದರೆ ಫೈಟ್ ಮೇಕಿಂಗಲ್ಲಿ ನೋಡ್ತಾ ಇದ್ವಿ ಅನ್ಸುತ್ತೆ. ಅಪ್ಪು ಸರ್ ಎಷ್ಟು ಹಂಬಲ್ ಅನ್ನೋದು. ಯಾಕೆಂದರೆ ಆ ಫೈಟ್ ಒಂದು ಸೀಕ್ವೆನ್ಸ್ ಆದಮೇಲೆ ಒಬ್ಬರು ಜೂನಿಯರ್ ಫೈಟರ್ ಕೆಳಗಡೆ ಬಿದ್ದಾಗ ಅವ್ರು ನಿಂಗೆ ನಮಸ್ಕಾರ ಮಾಡ್ಕೊಂಡು ಸಾರಿ ಜಾಸ್ತಿ ನೋವಾಯ್ತಾ ಏಟಾಯ್ತಾ ಅಂತ ಕೇಳ್ಕೊತಾರೆ. ಅಷ್ಟು ಹಂಬಲ್ ಆಗಿ ಶೂಟಿಂಗ್ ಸೆಟ್ಟಲ್ಲಿ ಪುನೀತ್ ಸರ್ ಇರ್ತಾರೆ. ಅದ್ರ ಬಗ್ಗೆ ದಟ್ ಈಸ್ ರಾಜ್ಕುಮಾರ್ ಫ್ಯಾಮಿಲಿ. ಒಂದೇ ವರ್ಡಲ್ಲೇ ಈಗ ನೀವು ಕೇಳಿದ್ರು ಒಂದು ಪ್ರಶ್ನೆ, ನೀವು ಎಷ್ಟು ಇನ್ವಾಲ್ವ್ ಆಗ್ತೀರ ಒಂದು ಸಿನಿಮಾ ಮಾಡಬೇಕಾದ್ರೆ ಅಂತ. ನಾವೇನು ಹುಟ್ಟಿದಾಗ ನಾನು ಕಲ್ತಿದ್ದಲ್ಲ ಇವೆಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೋಡಿ ನಾನು ಕಲ್ತಿದ್ದೀವಲ್ಲ. ಅವರು ಅಷ್ಟು ಒಂದು ಹೆಂಗಸಾಗಿ ನಾನು ತುಂಬ ಇನ್ಸ್ಪೈರ್ ಆಗ್ತೀನಿ. ನಾನು ಇವತ್ತೇನಾದರೂ ನಾನು ಈ ಮಟ್ಟಕ್ಕಿದ್ದೀನಿ ಅಂದರೆ, ಎರಡನೇದು ಇವೆಲ್ಲ ಫಾಲೋ ಮಾಡ್ತಾಯಿದ್ದೀನಿ ಅಂದರೆ 99% ಅಲ್ಲ 100% ಅಮ್ಮನ ಇನ್ಸ್ಪೈರ್ ಆಗಿದ್ದೀನಿ. ನಾನು ಯಾವಾಗಲೂ ಅಮ್ಮನ ಫಾಲೋ ಮಾಡ್ತಿದ್ದೆ. ಅಂದರೆ ಜೊತೇಲಿ ಇರ್ತಾಯಿದ್ವಿ. ಅವರು ಕುಂತ್ಕೊಂಡು ಕತೆ ವಿಷಯ ಆಗಲಿ, ಇನ್ನೊಂದಾಗಲಿ ಎಲ್ಲ ಪ್ರೊಡಕ್ಷನ್ ಮೇಕಿಂಗ್ ಆಗಲಿ, ಎಡಿಟಿಂಗಿಂದ ಹಿಡಿದು ಪಿಕ್ಚರ್ ರಿಲೀಸ್ ಆಗಿ ಪಬ್ಲಿಸಿಟಿಯಿಂದ ಹಿಡಿದು ಥಿಯೇಟ್ರು ಯಾವುದು ಏನು ಕೂತ್ಕೊಂಡು ಅಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ತಯಾರಿ ಮಾಡಿ ಬಿಡುಗಡೆ ಮಾಡ್ತಾಯಿದ್ರು. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ನಾನು ಆ ಒಂದು ಅನುಭವ ಪಡೆದಿಲ್ಲ ಅಂದಿದ್ರೆ ನಾನು ಇವತ್ತು ಇಷ್ಟು ಒಳ್ಳೆ ನಿರ್ಮಾಪಕ ಅನ್ಸ್ಕೊತಾ ಇನ್ನೆಲ್ಲ ಗೊತ್ತಿಲ್ಲ ನನಗೆ. ಇದು ಸತ್ಯ. ಇದು ಯಾಕಂದರೆ ನಾನು ಅಮ್ಮನಿಂದ ತುಂಬ ನೋಡ್ಕೊಳ್ತಿದ್ದೀನಿ ನಾನು. ಸರ್, ನಿಮ್ಮ ಸಿನಿಮಾ ಅಂತಂದರೆ ನಿಮ್ಮ ಇಂಟ್ರೊಡಕ್ಷನ್ಗೆ ಎಲ್ಲರೂ ಫ್ಯಾನ್ಸ್ ಕಾಯ್ತಿರೋ ಥಿಯೇಟ್ರಲ್ಲಿ ಒಂದು ಹೂವನ್ನು ಬುಟ್ಟಿ ಇಟ್ಕೊಂಡೆಲ್ಲ ಹೂ ಇಟ್ಕೊಂಡು ಇಂಟ್ರೊಡಕ್ಷನ್ ಬರ್ತಿದ್ದಂಗೆ ಥಿಯೇಟರ್ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತಾರೆ. ಸೊ ಅಪ್ಪು ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಿ ಡಾನ್ಸ್ ಮೂಲಕನ ಫೈಟ್ ಮೂಲಕನ ಹೇಗಿರುತ್ತೆ ಹೇಳಲೇಬೇಕು ನೀವು? ಹೀರೋ ಇಂಟ್ರೊಡಕ್ಷನ್ ಅಂದಮೇಲೆ ಇಂಟ್ರೊಡಕ್ಷನ್ ಇದ್ದೇ ಇರುತ್ತೆ. ನಿಮ್ಮ ಇಂಟ್ರೊಡಕ್ಷನ್ಗೆ ಕಾಯ್ತಿರ್ತಾರೆ, ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ. ನನಗೆ ಕ್ಯೂರಿಯಾಸಿಟಿಗಿಂತ ಹೆಚ್ಚಾಗಿ ನನಗೆ ಟೆನ್ಷನ್ ಇರುತ್ತಮ್ಮ. ಕ್ಯೂರಿಯಾಸಿಟಿ ಪಾಪ ಅವ್ರಿಗಿರುತ್ತೆ. ಇಷ್ಟೆಲ್ಲ ಪ್ರೀತಿ ವಿಶ್ವಾಸದಿಂದ ದೊಡ್ಡ ಮಟ್ಟಕ್ಕೆ ಏನೇನೋ ಮಾಡಿದ್ದಾರೆ ಅಭಿಮಾನಿಗಳು. ಅವ್ರವ್ರ ಪ್ರೀತಿ ತೋರಿಸಿದ್ದಾರೆ. ಕೆಲವರು ಟ್ರೇಲರ್ ರಿಲೀಸ್ ಮಾಡಿದ್ರು, ಆ ಟೈಮಿಗೆ ಬರ್ತಾ ಅವರೇನೋ ಪ್ರಚಾರ ಮಾಡಿಕೊಂಡ್ರು. ಇನ್ನು ಕೆಲವರು ಟಿಕೆಟ್ಗಳನ್ನ ದೊಡ್ಡ ಶೋಸ್ ರೀತಿಯಲ್ಲಿ ಖರೀದಿ ಮಾಡಿದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸು ಹಾಲಿಡೇ ಕೇಳಿದ್ದಾರೆ ಅಂತ ಏನೋ ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಸೊ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಾವು ಎಷ್ಟು ಪುಣ್ಯ ಪಟ್ಟಿದ್ದೀವಿ. ಸರ್, ಫಸ್ಟ್ ಟೈಮ್ ಊರ್ವಶಿ ಥಿಯೇಟ್ರಲ್ಲಿ 24 hours ಎಲ್ಲ ಟಿಕೆಟ್ಗಳು ಬುಕ್ ಆಗಿರೋ ಎಲ್ಲ ಶೋಗಳು ಇವತ್ತು ರಾತ್ರಿ 12 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆವರೆಗೂ ಎಲ್ಲ ಶೋಗಳ ಟಿಕೆಟ್ ಬುಕ್ ಆಗಿದೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಊರ್ವಶಿಯಲ್ಲಿ ಈ ಥರದ್ದೊಂದು ಕನ್ನಡ ಸಿನಿಮಾ ಆಗಿರುವಂಥದ್ದು. ದೊಡ್ಡ ಕೆಪಾಸಿಟಿ ಥಿಯೇಟ್ರ್. ಅದೇ ಈಗ ಏನಾಯ್ತಂದ್ರಮ್ಮ, ನಾವು ಅಪ್ಪುಗೆ ಹೇಳ್ತಾ ಇರ್ತೀವಿ, ಅಪ್ಪು ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ಮಾಡಮ್ಮ ನೀನು ಅಂತ. ಸೊ ಅದೇನಾದರೂ ಏನಾಗಿದೆ ಅಂದರೆ ಅದು ಒಂದು ರೀಸನ್ ಇರ್ತದೆ. 1.5 ವರ್ಷ ಹೆಚ್ಚು ಕಮ್ಮಿ ಆಯಿತು ಪಿಕ್ಚರ್ ಮಾಡಿದ್ವಿ. ಇವಾಗ ನಾವು ಕತೆ ಮಾಡೋವಾಗ ಗ್ಯಾಪಲ್ಲಿ ಬೇರೆ ಯಾವುದಾದ್ರೂ ಕತೆಗಳು ಬಂದು ಇಲ್ಲ ರೀಮೇಕ್ ಮಾಡೋಣ ಅಂದ್ರೂ ಅಪ್ಪು ಮಾಡಿಲ್ಲ. ಒಂದು 5-6 ತಿಂಗಳು ಸುಮ್ಮನೆ ಕೂತಿದ್ರು. ಈ ಕತೆ ಮಾಡಿಕೊಂಡು ಇಲ್ಲ ಬೇರೆ ಯಾವುದು ಬೇಡ, ಮಧ್ಯ ಯಾವುದು ಬೇಡ, ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೂತಿದ್ರು. ಸೊ ಪ್ರೇಕ್ಷಕರಿಗೆ ಏನಾಗ್ಬಿಟ್ಟಿದೆ, ವರ್ಷಕ್ಕೆ 2 ಇಲ್ಲ 3 ಒಂದೊಂದು ಸಂದರ್ಭದಲ್ಲಿ ಬರ್ತಾ ಇದ್ದಂಥ ಚಿತ್ರಗಳನ್ನ ಅಪ್ಪು ಪಿಕ್ಚರ್ ನೋಡ್ತಾಯಿದ್ರು. ಈಗ 1.5 ವರ್ಷ ಆಗೋಗ್ಬಿಟ್ಟು. ಸೊ ಆ 1.5 ವರ್ಷದ ನಂತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಅಂದರೆ ಆ ಥ್ರಿಲ್ ಆಗ್ಬೋದು, ಆ ಕ್ರೇಜ್ ಆಗ್ಬೋದು, 100% ಒಂಥರ ಈ ಬಾಟಲ್ ಕಾರ್ಕ್ ಓಪನ್ ಮಾಡ್ದಂಗೆ ಈಗ. ಸೊ ಹೆಂಗಿರುತ್ತೆ ಆ ಪ್ರೆಷರ್ ಅಂದರೆ ಆ ಥರ ಇರುತ್ತೆ ಅದು. ಸೊ ಆ ಥರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ಲಾಸ್ಟ್ ಟೈಮು ಸರ್ ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದರು, ಇನ್ಮೇಲೆ ವರ್ಷಕ್ಕೆ ಒಂದು ಸಿನಿಮಾ ಕೊಡ್ತೀನಿ ಫ್ಯಾನ್ಸ್ಗೆ ಅಂತ ಪ್ರಾಮಿಸ್ ಮಾಡಿದರು ಸರ್. ಏನಾಗುತ್ತೆ ನಮಗೂ ಅನಿಸುತ್ತಮ್ಮ, ನಾನು ಹೇಳ್ತೀನಿ ಅಪ್ಪು 2 ಪಿಕ್ಚರ್ 3 ಪಿಕ್ಚರ್ ಮಾಡಿ ಅಂತ. ಬಟ್ ನಾನೇ ಕತೆ ತೊಗೊಂಡು ಹೋದಾಗ ಎಲ್ಲ ಕಥೆಯಲ್ಲಿ ಸರಿ ಇಲ್ಲ, ನಾನೇ ಬೇಡ ಅಪ್ಪು ನೆಕ್ಸ್ಟ್ ಮಾಡೋಣ ಬಿಡಮ್ಮ ನಾವೇ ಬಂದ್ಬಿಡ್ತೀವಿ. ಸೊ ಈಗ ಅವರು ನನಗಿಂತ ಜವಾಬ್ದಾರಿ ಜಾಸ್ತಿ ಅವ್ರಿಗೆ. ಒಬ್ಬ ಹೀರೋ ಆಗಿ ಆ ಒಂದು ಸ್ಥಾನಮಾನನ ಉಳಿಸ್ಕೊಂಡು ಹೋಗೋದು ನಮಗೆ ಎಷ್ಟಿರುತ್ತೆ ಅದಕ್ಕೆ 10 times ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಅದನ್ನು ಕಾಪಾಡ್ಕೋಬೇಕು ಅಂದರೆ ಒಂದು ಕಥೆಯನ್ನು ಹುಡುಕಬೇಕು. ಆ ಕತೆಗೆ ಬೇಕಾದಂಥ ಎಲ್ಲ ಥರದ ಪ್ರಿಪ್ರೇಷನ್ ಮಾಡ್ಕೊಳ್ಳದೆ ಸೆಟ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ. ಸರ್, ಈ ಸಿನಿಮಾದಲ್ಲಿ ಒಂದಷ್ಟು ನಾವು ಅಬ್ಸರ್ವ್ ಮಾಡಿರೋ ಹಾಗೆ ನೀವು ಆ ಟ್ರೇಲರಲ್ಲಿ ಆ ಗ್ಲಾಸ್ ಓಪನ್ ಮಾಡೋದು ಹಿಂಗೆ ನೋಡೋದು, ಆಮೇಲೆ
ಈ ಐ ಬಾಲ್ ಹಿಂಗೆ ರೊಟೇಟ್ ಮಾಡೋದು ಇದೇನೋ ಉಪ್ಪಿ ಸರ್ ಇನ್ಸ್ಪಿರೇಷನ್ ಅಂತ ಈ ಐ ಬಾಲ್ ಹಿಂಗೆ ರೊಟೇಟ್ ಅದನ್ನು ಪವನ್ನ ಕೇಳಬೇಕು. ಅದೇನಾದ್ರು ಕಷ್ಟ ಅನಿಸ್ತಾ ಅಂತ ಈ ಐ ಬಾಲ್ ಒಂದು ಸೆಂಟರಲ್ಲಿ ತಂದು ಹಿಂಗೆ ಮಾಡೋದು ಹೆಂಗೆ ಏನಾದರೂ ಪ್ರಾಕ್ಟೀಸ್ ಬೇಕಿತ್ತು? ಇಲ್ಲ ಅದರಲ್ಲೇನಿದೆ ಪ್ರಾಕ್ಟೀಸ್ ಕಂಡುಹಿಡಿಯೋಕೆ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ. ಇನ್ಸ್ಟೆಂಟ್ ಆಗಿ ಬರುತ್ತೆ ಲಾಟ್ ಅಂತ ಹೊಡಿಬೇಕು, ತಿರುಗಿದಾಗ ಹಿಂಗೆ ನೋಡ್ತಾ ಇರ್ಬೇಕು ಅಷ್ಟೇ. ಸರ್ ಉಪ್ಪಿ ಸರ್ನ ಒಂದ್ಸಲ ಕೇಳಿದ್ವಿ, ಸರ್ ಇದು ಐ ರೊಟೇಟ್ ಮಾಡ್ತಿರಲ್ಲ ಹೆಂಗೆ ಸರ್ ಇದು ಅಂತ. ತುಂಬ ಟ್ಯಾಲೆಂಟ್ ಇದೆ ಬಿಡಿ ಸರ್ ನಿಮಗೆ, ಅದು ಟ್ಯಾಲೆಂಟ್ ಅಲ್ಲಮ್ಮ ಡಿಫೆಕ್ಟು, ನನ್ನ ಕಣ್ಣು ಹಂಗೆ ಆಗ್ತಾ ಇರುತ್ತೆ, ಅದೇ ಟ್ಯಾಲೆಂಟ್ ಥರ ನಾನು ಮಾಡ್ಕೊಂಡಿದ್ದೀನಿ ಅಂತ ನೀವು ಡಿಫೆಕ್ಟೆಡ್ ಇಲ್ಲ, ಕ್ಯಾರೆಕ್ಟರ್ ಮಾತ್ರ ಮಾಡಿದ್ದಾರೆ ಅಷ್ಟೇ. ಓಕೆ ಸೂಪರ್ ಸರ್. ನೀವು ಆಗಲೇ ಹೇಳ್ದಂಗೆ ನಾನು ನಿಮ್ಮನ್ನ ಕೇಳೋಣ ಅನ್ಕೊಂಡೆ, ಇವ್ರ ಸಿನಿಮಾಗೋಸ್ಕರ ಒಂದು ಹುಡುಗಿ ಲೀವ್ ಲೆಟರ್ ಬರ್ಕೊಟ್ಟಿದ್ದಾರೆ ಸರ್, ನಾನು ಸಿನಿಮಾ ನೋಡಬೇಕು, ನಂಗೆ ಈ ದಿನ ನನಗೆ ಲೀವ್ ಬೇಕು ಅಂತ. ಮಹಾರಾಣಿ ಕಾಲೇಜಲ್ಲಿ ಏನು ಹೇಳ್ತೀರಾ ಸರ್ ಈ ಥರದ್ದು ಒಂದು ಕ್ರೇಜ್ಗೆ? ನನಗೂ ಇವತ್ತು ಆ್ಯಕ್ಚುಲಿ ಹೌದಾ ಹೇಳಿದ್ದು ಈ ಥರ ನಡೀತಾ ಇದೆ ಅಂತ ಹೇಳಿ. ಬಟ್ ಸ್ಟಡೀಸ್ ಆರ್ ಇಂಪಾರ್ಟೆಂಟ್, ಫಸ್ಟ್ ಚೆನ್ನಾಗಿ ಓದಮ್ಮ, ಸಿನಿಮಾ ಇರುತ್ತೆ ನೋಡೋಣ. ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಶಿ ಹ್ಯಾಸ್ ಗಿವನ್ ಎ ರೀಸನ್ ಏನಕ್ಕೆ ನಾನು ಆ ಚಿತ್ರ ನೋಡಬೇಕು ಅನಿಸ್ತಾ ಇದೆ ಅಂದರೆ. ಸೊ ಫಸ್ಟ್ ಡೇ ಅದೇನೋ ಅವ್ರ ನಮ್ಮ ಅನಿಸಿಕೆ ಬೇರೆ ಇರ್ತದೆ, ಅವ್ರ ಮಾತು ಅವ್ರ ಬೇರೆ ಇರ್ತದೆ ಪರ್ಸೆಪ್ಷನ್. ಸೊ ಏನೋ ಒಂದು ಕ್ರೇಜು ಇಲ್ಲಾಂದರೆ ಅವ್ರಿಗೆ ಫ್ಯಾನ್ಸ್ ಒಬ್ಬೊಬ್ಬರು ಒಂಥರ ಆಸೆನ ವ್ಯಕ್ತಪಡಿಸ್ತಾರೆ, ಅದು ಯಾವ ಥರ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಮಗೆ ಬರೀ ಆ ರಿಸಲ್ಟ್ ಮಾತ್ರ ಗೊತ್ತಿರುತ್ತೆ, ಅವ್ರ ಭಾವನೆಗಳನ್ನ ಮಾತ್ರ ಅರ್ಥ ಮಾಡ್ಕೊಬೋದು ನಾವು, ಬಿಟ್ಟರೆ ಇನ್ನೇನು ಗೊತ್ತಾಗಲ್ಲ ನಮಗೆ. ಸರ್ ರಿಲೀಸ್ ಪ್ಲ್ಯಾನ್ ಇವಾಗ, ಸೊ ಎಲ್ಲೆಲ್ಲಿ ಹೇಗೆ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ರಿಲೀಸ್ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ್, ಬೇರೆ ಎಲ್ಲ ಈವನ್ ಬಾಂಬೆ ಎಲ್ಲ ಕಡೆನೂ ರಿಲೀಸ್ ಪ್ಲ್ಯಾನ್ ಮಾಡಿದ್ದೀವಿ. ಈ ವರ್ಷ ಅಂದರೆ ಈ ಚಿತ್ರಕ್ಕೆ ಹೊಸದಾಗಿ ಓವರ್ಸೀಸ್ಗೆ ನಾನು ನಮ್ಮ ಇಲ್ಲಿ ಲೋಕಲ್ ಯಾರೂ ಇಲ್ಲಿ ಇಷ್ಟು ದಿನ ಧೈರ್ಯ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿ ಕೂತ್ಕೊಂಡು ಎಂಟೈರ್ ಓವರ್ಸೀಸ್ನ ಹ್ಯಾಂಡಲ್ ಮಾಡಿ ಚಿತ್ರನ ಬಿಡುಗಡೆ ಮಾಡೋವಂಥದ್ದು ಮಧು ಮತ್ತು ಹೇಮ ಅಂತ ಅವರು ನನಗೆ ತುಂಬ ಬೇಕಾದ ಫ್ಯಾಮಿಲಿ ಫ್ರೆಂಡು. ಸೊ ಅವ್ರನ್ನ ನಾನು ದೇವರ್ ಶೋಗೆ ಇಂಟ್ರೆಸ್ಟ್ ಮಾಡಿ ನೀವೇ ಅಂತ ಅವ್ರಿಗೆ ಈ ಚಿತ್ರದ ಒಂದು ಮೂವಿ ಮಾರ್ಟ್ ಅನ್ನೋ ಒಂದು ಬ್ಯಾನರ್ ಇದೆ ಅವ್ರದ್ದು. ಸೊ ಆ ಕಂಪನಿ ಥ್ರೂ ಈ ಓವರ್ಸೀಸ್ ಇದನ್ನು ನಾನು ಅವರಿಗೆ ರೈಟ್ಸ್ ಕೊಟ್ಟಿದ್ದೀನಿ. ಸೊ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ. ಫೈನಲ್ ಕ್ವೆಶನ್ ಸರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ನನ್ನ ಸಿನಿಮಾನ ನಾನು ಇದುವರೆಗೂ ಯಾವುದೂ ಕಂಪ್ಲೀಟಾಗಿ ನೋಡಿಲ್ಲ, ಒಂದಷ್ಟು ಅವಾಗ ನೋಡ್ತೀನಿ, ಇದುವರೆಗೂ ಒಂದು ಸಿನಿಮಾ ನಿಮ್ಮದು ಕಂಪ್ಲೀಟಾಗಿ ನೋಡಿದ್ದೀನಿ ಅಂದರೆ ಯಾವುದು? ಚಿಕ್ಕ ವಯಸ್ಸಿನ ಮಾಡಿದ ಸಿನಿಮಾಗಳೆಲ್ಲ ನೋಡಿದ್ದೀನಿ. ಯಾಕೋ ದೊಡ್ಡವನಾದ್ಮೇಲೆ ಮಾಡಿದ ಸಿನಿಮಾಗಳು ಯಾವುದು ಅಷ್ಟಾಗಿ ಫುಲ್ ನೋಡಿಲ್ಲ. ಯಾಕಂದರೆ ದಿನ ಶೂಟಿಂಗ್ಲಿ ಅದನ್ನೇ ಮಾಡ್ತಿರ್ತೀವಿ, ಅದಾದ ನಂತರ ಡಬ್ಬಿಂಗ್ ಮಾಡ್ತೀವಿ. ಡಬ್ಬಿಂಗ್ ಆದಮೇಲೆ ತಿರ್ಗಾ ಕೂತ್ಕೊಂಡು ಹೆಂಗೆ ನೋಡೋದಂದ್ರೆ ಬರೀ ಇಂಟ್ರಡಕ್ಷನ್ನು, ಯಾವುದಾದ್ರೂ ಒಂದು ಶಿಲೆ ಹೊಡೆಯೋ ಸೀನು. ಯಾಕಂದರೆ ಒಬ್ಬ ಆ್ಯಕ್ಟ್ರಾಗಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಕ್ಲಾಪ್ ಹೊಡೆದ್ರೆ ನಮಗೊಂಥರ ಅದು ಬೆನ್ನು ತಟ್ಟಿದಂಗೆ. ಸೊ ಆ ಖುಷಿಯಾಗಿರೋ ಕೆಲವು ಸಂದರ್ಭಗಳು ಮಾತ್ರ ನೋಡ್ತಾ ಇರ್ತೀನಿ. ಸೊ ಈ ನಟ ಸಾರ್ವಭೌಮಗೆ ಏನಾದ್ರು ಪ್ಲ್ಯಾನ್ ಇದೆಯಾ ಥಿಯೇಟರ್ ವಿಸಿಟ್ ಇದೆ, ಜನರಲಾಗಿ ಹೋಗ್ತೀನಿ. ಓಕೆ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ರಿಗೂ ಕೂಡ. ಇದೇ ಥರ ನಟ ಸಾರ್ವಭೌಮನ 50-100ನೇ ದಿನದ ಸಂಭ್ರಮದಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇಷ್ಟೊತ್ತು ರಾಕ್ಲೈನ್ ಸರ್ ಹೇಳ್ತಿದ್ರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಬಗ್ಗೆ. ಈ ಒಂದು ಡಿಸ್ಟ್ರಿಬ್ಯೂಷನ್ನ ರೂವಾರಿ ಮೂವಿ ಮಾರ್ಟ್ ಕಂಪನಿ ಅದರ ಮಾಲೀಕರಾದಂಥ ಹೇಮಾ ಆ್ಯಂಡ್ ಮದನ್ ಅವರು ನಮ್ಮ ಜೊತೆ ಇದ್ದಾರೆ. ಸಿನಿಮಾ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ಇಬ್ಬರೂ ನಾನು ವೆಲ್ಕಮ್ ಮಾಡ್ಕೊತಿದ್ದೀನಿ, ಇಬ್ಬರು ಕೂಡ ವೆಲ್ಕಮ್ ಟು ದಿ ಶೋ. ಸೊ ನಟ ಸಾರ್ವಭೌಮ, ಇಷ್ಟೊತ್ತು ರಾಕ್ಲೈನ್ ಸರ್ ಹೇಳ್ತಾ ಇದ್ರು ಹೇಗೆ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿಲೀಸ್ ಪ್ಲ್ಯಾನಿಂಗ್ ಬಗ್ಗೆ. ಸೊ ನಿಮ್ಮ ಕಂಪನಿ ಬಗ್ಗೆ ಆ್ಯಂಡ್ ಏನು ರಿಲೀಸ್ ಪ್ಲ್ಯಾನ್? ನಮ್ಮ ಕಂಪ್ನಿ ಮೂವಿ ಮಾರ್ಟ್, ಇಟ್ ಇಸ್ ಬೇಸಿಕ್ಲಿ ಇನ್ UK. ಅಲ್ಲಿ ನನ್ನ ಬ್ರದರ್ ಇಲ್ಲ ಜಗದೀಶ್ ಅಂತ ಇದ್ದಾರೆ. ಸೊ ನಾನು ಮತ್ತು ಜಗದೀಶ್ ಇಸ್ ಟೇಕಿಂಗ್ ಮೂವಿ ಮಾರ್ಟ್ ಫ್ರಮ್ ಪಾಸ್ಟ್ 4 years. ದ ಮೇನ್ ಮೋಟೋ ಆಫ್ ನಾವು ಮೂವಿ ಮಾರ್ಟ್ ಏನು ಅಂತ ಅಂದರೆ, ಕನ್ನಡ ಜನ, ನಮ್ಮ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ, ವಿದೇಶಗಳು ಎಲ್ಲೆಲ್ಲಿದ್ದಾರೆ, ಸ್ಮಾಲ್ ಕಮ್ಯುನಿಟಿ ಏನಿದೆ. ಫಾರ್ ಎಕ್ಸಾಂಪಲ್ ಆಫ್ರಿಕಾಲಿ ದೇರ್ ಒನ್ಲಿ 120 ಫ್ಯಾಮಿಲಿ. ಈವನ್ ದೆನ್ ಫಾರ್ ದಟ್ ಫ್ಯಾಮಿಲೀಸ್ ಆಲ್ಸೋ ವಿ ವಾಂಟ್ ಟು ರೀಚ್ ಔಟ್ ದ ಕನ್ನಡ ಮೂವೀಸ್. ದಟ್ಸ್ ಅ ಮೇನ್ ಮೋಟೋ ಆಫ್ ಮೂವಿ ಮಾರ್ಟ್. ಫಸ್ಟ್ ಸಿನಿಮಾನೇ ದೊಡ್ಡ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತಿದೆ? It's like really a big task, like every day, like ಇವಾಗ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಹೆಗಲ ಮೇಲೆ ಹಾಕಿರ್ಬೇಕಾದ್ರೆ ಲೈಕ್ ಹೌ ಡು ವಿ ಟೇಕ್ ಇಟ್ ಫಾರ್ವರ್ಡ್ ಇಸ್ ದ ಮೇನ್ ಥಿಂಗ್ ಆಗುತ್ತೆ. ಲೈಕ್ ಸೊ ಲೈಕ್ ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಂತವಾಗಿ ಅಂತ ಅಂದರೆ, ಸೈಮಲ್ಟೇನಿಯಸ್ ರಿಲೀಸ್ ಇನ್ USA, Canada, Australia, New Zealand. It's releasing on September 8th. UK, Europe, Africa, Japan, and we're targeting Indonesia. Even though there are smaller Kannadiga idrunuve, through Kannada community, we are like promoting all these movies, like allella like February 16th and 24th in the release ಆಗ್ತಿದೆ. ಫಸ್ಟ್ ನಾನು ರಾಕ್ಲೈನ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ಇದು ನೋಡ್ತಾ ಇದ್ದೆ.
ಈ ವೆಂಚರ್ ಬಗ್ಗೆ ಮಾತಾಡ್ಬೇಕಾದ್ರೆ ತೋರಿಸಿದ್ರು. ಭಾಳ ಖುಷಿ ಆಯಿತು. ಒಂಥರ ಡಿಫ್ರೆಂಟಾಗಿ ತೆಗೆದಿದ್ದಾರೆ. ಅದಕ್ಕೆ ನಾನೇನು ಹೇಳ್ಪಡ್ತೀನಿ, ನಾನು ನೋಡಿರೋದ್ರಿಂದ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ನೀವೆಲ್ಲ ಚಿತ್ರರಂಗಕ್ಕೆ ಇದಕ್ಕೆ ಬಂದು ಮಂದಿರಕ್ಕೆ ಬಂದು ನೋಡಿ, ಖಂಡಿತ ಇಷ್ಟಪಡ್ತಾರೆ. ಹೋಲ್ ಫ್ಯಾಮ್ಲಿ ನೋಡುವಂಥ ಒಂದು ಸಿನಿಮಾ ಇದು. ನಾನು ದೇಶ ವಿದೇಶ ಎಲ್ಲ ಓಡಾಡ್ತಿರ್ತೀನಿ ಕೆಲಸ ಕಾರ್ಯದಿಂದ. ನಾನು ನೋಡಿದಾಗೆಲ್ಲ ಏನಾಗುತ್ತೆ, ಎಲ್ಲ ಕಡೆ ನೋಡಿದ್ರೆ ತಮಿಳ್ ಸಿನಿಮಾ ನೋಡ್ತೀವಿ, ತೆಲುಗು ಸಿನಿಮಾ ನೋಡ್ತೀವಿ, ಹಿಂದಿ ಸಿನಿಮಾ ನೋಡ್ತೀವಿ. ಆದರೆ ಕನ್ನಡ ಸಿನಿಮಾ ನಾನು ವಿದೇಶಗಳಲ್ಲಿ ನೋಡೋದು ಭಾಳ ಕಮ್ಮಿ ಆಗಿತ್ತು. ನಾನು ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ ರಾಕ್ಲೈನ್ ಸರ್ ಹತ್ರ. ನಾವು ಕನ್ನಡನ ತುಂಬ ಪ್ರಮೋಟ್ ಮಾಡಬೇಕು, ಕನ್ನಡ ಸಂಘಗಳಿದೆ, ಸಂಸ್ಥೆಗಳಿದೆ ಅಂತ. ಅದಕ್ಕೆ ಹಂಗೆ ಮಾತಾಡ್ತಾರೆ. ಹೇಳಿದ್ರು, ನೀವು ಚಾಲೆಂಜ್ ತೊಗೊಂಡು ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂದರು. ಸರಿ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕು, ಖಂಡಿತ ಮಾಡ್ತೀವಿ ಅಂಥೇಳಿ ನಾವೆಲ್ಲ ಕನ್ನಡ ಸಂಘಗಳು ಅಮೇರಿಕಾದಲ್ಲಿರ್ಬೋದು, ಆಸ್ಟ್ರೇಲಿಯಾಲಿರ್ಬೋದು, ಇಂಡೋನೇಷ್ಯಾ, ಈವನ್ ಆಫ್ರಿಕಾ, ಯುರೋಪ್ ಎಲ್ಲ ಕಡೆ ನಾವು ಕನ್ನಡ ಸಂಘಗಳು ಕಾಂಟ್ಯಾಕ್ಟ್ ಇರೋದ್ರಿಂದ ನಾವೆಲ್ಲರಿಗೂ ಮಾತಾಡಿದ್ವಿ. ಎಲ್ಲ ಪಾಸಿಟಿವ್ ಆಗಿ ನಮಗೆ ರೆಸ್ಪಾಂಡ್ ಮಾಡಿದ್ರು. ಖಂಡಿತ ನಾವು ಇದು ಕನ್ನಡ ಸಿನಿಮಾನ ನೋಡೋಕ್ಕೆ ಭಾಳ ಆಸೆ ಇದೆ. ನೀವು ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದು ನಮ್ಗೆ ಇನ್ನೂ ಭಾಳ ಸಂತೋಷ. ದಯವಿಟ್ಟು ನೀವು ಮಾಡಿ ಅಂಥೇಳಿ ಎಲ್ಲ ಭರವಸೆ ಕೊಟ್ಟ ಮೇಲೆ ನಾವು ರಾಕ್ಲೈನ್ ಸರ್ ಹತ್ರ ಬಂದು ಹೇಳಿದ್ವಿ ಈ ಥರ ಇದೆ ಅಂತ. ಅವರು ಗೋಹೆಡ್ಸ್ ಕೊಟ್ಟರು ನಮಗೆ. ಅಫಿಷಿಯಲಾಗಿ ಅಗ್ರಿಮೆಂಟ್ ಸೈನ್ ಮಾಡಿದ್ವಿ. ಫಸ್ಟ್ ವೆಂಚರ್ ನನ್ನ ವೈಫ್ದಿದು ಫಸ್ಟ್ ವೆಂಚರ್ ಮಾಡ್ತಾ ಇದ್ದಾರೆ. ಐ ಆಮ್ ಓನ್ಲಿ ಸಪೋರ್ಟಿಂಗ್ ಹರ್ ಟು ಡೂ ದಿಸ್. ಇವ್ರ ಜೊತೆ ನನ್ನ ಬ್ರದರ್ ಇನ್ ಲಾ ಇದ್ದಾರೆ, ಜಗದೀಶ್ ಅಂತ. ಈಸ್ ಬೇಸ್ಡ್ ಔಟ್ ಇನ್ ಲಂಡನ್. ಈಗ ಚೈನಾದಲ್ಲಿ ನಮಗೆ ಏನು ಬಂದಿದೆ ಡಿಮ್ಯಾಂಡ್ ಅಂದರೆ ಚೈನೀಸ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿಕೊಡಿ ಅಂತ, ಡಬ್ ಮಾಡಿಕೊಡಿ ಅಂತ. ಅದಕ್ಕೂ ರಾಕ್ಲೈನ್ ಸರ್ ಅವರು ಅಗ್ರಿ ಆಗಿದ್ದಾರೆ. ಸೂಪರ್. ಆಫ್ಟರ್ 1.5 years ನಾವು ಕೂಡ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ನಿಮ್ಮ ಫಸ್ಟ್ ವೆಂಚರ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 1.5 ವರ್ಷದ ನಂತರ ಪವರ್ ಸ್ಟಾರ್ ನಟ ಸಾರ್ವಭೌಮನಾಗಿ ತೆರೆ ಮೇಲೆ ಬರ್ತಿದ್ದಾರೆ. ಎಲ್ಲರೂ ಕೂಡ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡದೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ನೋ ಪೈರಸಿ ಅಂತ ಆಲ್ರೆಡಿ ಪವರ್ ಸ್ಟಾರ್ ಕೂಡ ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5. ಇದು ವಾಸ್ತವದ ಪ್ರತಿರೂಪ.